ಮುದ್ದು ಮಕ್ಕಳಿಗೆ ಮೈ ಟೀಚರ್ ಮೈ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಕ್ಲಿಕ್ ಮಾಡಿ. 4ನೇ ತರಗತಿಯ ಸವಿ ಕನ್ನಡದಿಂದ ಕನ್ನಡ ವಿಷಯದ ಪಾಠ 5 ಅಜ್ಜಿಯ ತೋಟದಲ್ಲಿ ಒಂದು ದಿನ. ಈ ಪಾಠದ ಪ್ರಶ್ನೋತ್ತರಗಳನ್ನು ಓದೋಣ. ಮೊದಲಿಗೆ ಪದಗಳ ಅರ್ಥ. ಧನ್ಯವಾದ, ಕೃತಜ್ಞತೆ ಅರ್ಪಿಸುವುದು. ಧನ್ಯವಾದ ಅಂದರೆ ಕೃತಜ್ಞತೆ ಅರ್ಪಿಸುವುದು. ಚರ್ಚಿಸು, ವಾದ ಮಾಡು ಅಥವಾ ಚರ್ಚೆ ಮಾಡು. ಚರ್ಚಿಸು ಅಂದರೆ ವಾದ ಮಾಡು ಅಥವಾ ಚರ್ಚೆ ಮಾಡು. ವಿಶಾಲ, ವಿಸ್ತಾರ. ವಿಶಾಲ ಅಂದರೆ ವಿಸ್ತಾರ. ಪ್ರಕೃತಿ, ನಿಸರ್ಗ. ಪ್ರಕೃತಿ ಅಂದರೆ ನಿಸರ್ಗ. ವಿಧಾನ, ರೀತಿ. ವಿಧಾನ ಅಂದರೆ ರೀತಿ ಅಥವಾ ಮಾರ್ಗ. ಹೆಕ್ಕು, ಆರಿಸು. ಹೆಕ್ಕು ಅಂದರೆ ಆರಿಸು. ಬಹುಶಃ ಅಂದರೆ ಬಹುತೇಕ ಅಥವಾ ಬಹಳ ಮಟ್ಟಿಗೆ. ಬಹುಶಃ ಅಂದರೆ ಬಹುತೇಕ ಅಥವಾ ಬಹಳ ಮಟ್ಟಿಗೆ. ಹಬ್ಬು, ಹರಡು, ವ್ಯಾಪಿಸು. ಹಬ್ಬು ಅಂದರೆ ಹರಡು ಅಥವಾ ವ್ಯಾಪಿಸು. ತೋಡು ಅಂದರೆ ಕಾಲುವೆ. ತೋಡು ಅಂದರೆ ಕಾಲುವೆ. ಈಗ ಮುಂದಿನ ಭಾಗ ನೋಡೋಣ. ಟಿಪ್ಪಣಿ ಭಾಗ. ಮಲೆನಾಡು ಅಂದರೆ ಪಶ್ಚಿಮ ಘಟ್ಟಗಳಿಂದ ಕೂಡಿದ ಕರ್ನಾಟಕದ ಭೂಭಾಗ. ಮಲೆನಾಡು ಅಂದರೆ ಪಶ್ಚಿಮ ಘಟ್ಟಗಳಿಂದ ಕೂಡಿದ ಕರ್ನಾಟಕದ ಭೂಭಾಗ. ಪೈರು ಅಂದರೆ ತೆನೆ ಕೊಡುವ ಬೆಳೆ. ನೊಗ ಅಂದರೆ ನೇಗಿಲನ್ನು ಎಳೆಯಲು ಎತ್ತಿನ ಕತ್ತಿನ ಮೇಲೆ ಇಡುವ ಉದ್ದವಾದ ಮರದ ದಿಂಡು. ನೇಗಿಲು ಅಂದರೆ ಭೂಮಿಯನ್ನು ಉಳುವ ಒಂದು ಸಾಧನ. ಯಂತ್ರ ಅಂದರೆ ಕೆಲಸ ಮಾಡುವ ಸಾಧನ. ಸೂಕ್ಷ್ಮ ಅಂದರೆ ಅತ್ಯಂತ ಚಿಕ್ಕದಾಗಿರುವಂತಹುದು. ಸೂಕ್ಷ್ಮ ಅಂದರೆ ಅತ್ಯಂತ ಚಿಕ್ಕವಾಗಿರುವಂಥದ್ದು. ತೋಟಗಾರಿಕೆ ಅಂದರೆ ತೋಟವನ್ನು ಬೆಳೆಸುವುದು. ತೋಟಗಾರಿಕೆ ಅಂದರೆ ತೋಟವನ್ನು ಬೆಳೆಸುವುದು. ಅಂತರ್ಜಲ ಅಂದರೆ ಭೂಮಿಯೊಳಗಿನ ನೀರು. ಅಂತರ್ಜಲ ಅಂದರೆ ಭೂಮಿಯೊಳಗಿನ ನೀರು. ಬದು, ಹೊಲಗದ್ದೆಗಳ ಅಂಚಿನಲ್ಲಿ ರಚಿಸಿದ ಮಣ್ಣಿನ ದಂಡೆ. ಹೊಂಡ, ನೀರು ತುಂಬಿದ ತಗ್ಗು ಪ್ರದೇಶ. ಮುಂದಿನ ಭಾಗ ನೋಡೋಣ. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಅದರಲ್ಲಿ ಮೊದಲನೆಯ ಪ್ರಶ್ನೆ, ಮಕ್ಕಳು ಎಲ್ಲಿಗೆ ಹೊರಸಂಚಾರ ಹೊರಟರು? ಪ್ರಶ್ನೆ 1, ಮಕ್ಕಳು ಎಲ್ಲಿಗೆ ಹೊರಸಂಚಾರ ಹೊರಟರು? ಉತ್ತರ ನೋಡೋಣ. ಮಕ್ಕಳು ಕಿಶೋರನ ಅಜ್ಜಿಯ ತೋಟಕ್ಕೆ ಗುರುಗಳೊಂದಿಗೆ ಹೊರಸಂಚಾರ ಹೊರಟರು. ಉತ್ತರ ಓದೋಣ ಇನ್ನೊಮ್ಮೆ. ಮಕ್ಕಳು ಕಿಶೋರನ ಅಜ್ಜಿಯ ತೋಟಕ್ಕೆ ಗುರುಗಳೊಂದಿಗೆ ಹೊರಸಂಚಾರ ಹೊರಟರು. ಎರಡನೆಯ ಪ್ರಶ್ನೆ, ಸಾಮಾನ್ಯವಾಗಿ ಹೊಲವನ್ನು ಯಾವುದರಿಂದ ಉಳುತ್ತಾರೆ? ಪ್ರಶ್ನೆ 2, ಸಾಮಾನ್ಯವಾಗಿ ಹೊಲವನ್ನು ಯಾವುದರಿಂದ ಉಳುತ್ತಾರೆ? ಅದಕ್ಕೆ ಉತ್ತರ, ಸಾಮಾನ್ಯವಾಗಿ ನೇಗಿಲು, ನೊಗೆ, ಎತ್ತು, ಕೋಣವನ್ನು ಬಳಸಿ ಹೊಲವನ್ನು ಉಳುತ್ತಾರೆ. ಉತ್ತರ ಇನ್ನೊಮ್ಮೆ, ಸಾಮಾನ್ಯವಾಗಿ ನೇಗಿಲು, ನೊಗೆ, ಎತ್ತು, ಕೋಣವನ್ನು ಬಳಸಿ ಹೊಲವನ್ನು ಉಳುತ್ತಾರೆ. ಪ್ರಶ್ನೆ 3, ಎರೆಗೊಬ್ಬರವನ್ನು ಯಾವುದರಿಂದ ತಯಾರಿಸುತ್ತಾರೆ? ಮೂರನೆಯ ಪ್ರಶ್ನೆ, ಎರೆಗೊಬ್ಬರವನ್ನು ಯಾವುದರಿಂದ ತಯಾರಿಸುತ್ತಾರೆ?
ಉತ್ತರ ಎರೆಗೊಬ್ಬರವನ್ನು ಎರೆಹುಳದ ಸಹಾಯದಿಂದ ತಯಾರಿಸುತ್ತಾರೆ. ಉತ್ತರ ಎರೆಗೊಬ್ಬರವನ್ನು ಎರೆಹುಳದ ಸಹಾಯದಿಂದ ತಯಾರಿಸುತ್ತಾರೆ. ಮುಂದಿನ ಪ್ರಶ್ನೆ, ತೋಟದಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರವನ್ನು ಬಳಸುತ್ತಿದ್ದರು? ನಾಲ್ಕನೆಯ ಪ್ರಶ್ನೆ, ತೋಟದಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರವನ್ನು ಬಳಸುತ್ತಿದ್ದರು? ಉತ್ತರ ತೋಟದಲ್ಲಿ ಹೆಚ್ಚಾಗಿ ಸಾವಯವ ಗೊಬ್ಬರವನ್ನು ಬಳಸುತ್ತಿದ್ದರು. ತೋಟದಲ್ಲಿ ಹೆಚ್ಚಾಗಿ ಸಾವಯವ ಗೊಬ್ಬರವನ್ನು ಬಳಸುತ್ತಿದ್ದರು. ಮುಂದಿನ ಪ್ರಶ್ನೆ, ಶೀಲಾ ಅಜ್ಜಿಯ ಮನೆಯ ಅಂಗಳದಲ್ಲಿ ಯಾವ ಯಂತ್ರವನ್ನು ನೋಡಿದಳು? ಶೀಲಾ ಅಜ್ಜಿಯ ಮನೆಯ ಅಂಗಳದಲ್ಲಿ ಯಾವ ಯಂತ್ರವನ್ನು ನೋಡಿದಳು? ಉತ್ತರ ಶೀಲಾ ಅಜ್ಜಿಯ ಮನೆಯ ಅಂಗಳದಲ್ಲಿ ಗದ್ದೆ ಉಳುವ ಯಂತ್ರವನ್ನು ನೋಡಿದಳು. ಉತ್ತರ ಇನ್ನೊಮ್ಮೆ, ಶೀಲಾ ಅಜ್ಜಿಯ ಮನೆಯ ಅಂಗಳದಲ್ಲಿ ಗದ್ದೆ ಉಳುವ ಯಂತ್ರವನ್ನು ನೋಡಿದಳು. ಮುಂದಿನ ಭಾಗ, 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಮೊದಲನೇ ಪ್ರಶ್ನೆ, ಅಜ್ಜಿಯ ತೋಟದಲ್ಲಿ ಯಾವ ಯಾವ ಗಿಡಗಳಿದ್ದವು? ಅಜ್ಜಿಯ ತೋಟದಲ್ಲಿ ಯಾವ ಯಾವ ಗಿಡಗಳಿದ್ದವು? ಉತ್ತರ ಅಜ್ಜಿಯ ತೋಟದಲ್ಲಿ ಅಡಿಕೆ, ಕಾಳುಮೆಣಸು, ಕಾಫಿ, ಏಲಕ್ಕಿ ಗಿಡಗಳಿದ್ದವು. ಇನ್ನೊಮ್ಮೆ ಉತ್ತರ, ಅಜ್ಜಿಯ ತೋಟದಲ್ಲಿ ಅಡಿಕೆ, ಕಾಳುಮೆಣಸು, ಕಾಫಿ, ಏಲಕ್ಕಿ ಗಿಡಗಳಿದ್ದವು. ಮುಂದಿನ ಪ್ರಶ್ನೆ, ಉಳುಮೆಯ ಬಗ್ಗೆ ಗುರುಗಳು ನೀಡಿದ ವಿವರಣೆ ಏನು? ಎರಡನೆಯ ಪ್ರಶ್ನೆ, ಉಳುಮೆಯ ಬಗ್ಗೆ ಗುರುಗಳು ನೀಡಿದ ವಿವರಣೆ ಏನು? ಉತ್ತರ ಗದ್ದೆಗಳನ್ನು ಉಳಲು ಬಳಸುವ ಸಾಧನಗಳೆಂದರೆ ನೇಗಿಲು, ನೊಗ, ಎತ್ತು, ಕೋಣ. ಈಗಂತೂ ಉಳುವ ಯಂತ್ರಗಳೇ ಬಂದಿವೆ. ಉತ್ತರ ಇನ್ನೊಮ್ಮೆ, ಗದ್ದೆಗಳನ್ನು ಉಳಲು ಬಳಸುವ ಸಾಧನಗಳೆಂದರೆ ನೇಗಿಲು, ನೊಗ, ಎತ್ತು, ಕೋಣ. ಈಗಂತೂ ಉಳುವ ಯಂತ್ರಗಳೇ ಬಂದಿವೆ. ಮೂರನೆಯ ಪ್ರಶ್ನೆ, ಇಂಗುಗುಂಡಿಯ ಪ್ರಯೋಜನಗಳೇನು? ಪ್ರಶ್ನೆ 3, ಇಂಗುಗುಂಡಿಯ ಪ್ರಯೋಜನಗಳೇನು? ಉತ್ತರ ಇಂಗುಗುಂಡಿಗಳ ಮೂಲಕ ಮಳೆಯ ನೀರನ್ನು ಇಂಗಿಸಿದರೆ ಭೂಮಿಯಲ್ಲಿ ಅಂತರ್ಜಲ ಹೆಚ್ಚುತ್ತದೆ. ಇಂಗುಗುಂಡಿಯ ಮೂಲಕ ನೀರನ್ನು ಇಂಗಿಸಿದರೆ ಬಾವಿಯಲ್ಲಿ ನೀರು ಎಂದಿಗೂ ಕಡಿಮೆ ಆಗುವುದಿಲ್ಲ. ಇವು ಇಂಗುಗುಂಡಿಗಳ ಪ್ರಯೋಜನಗಳಾಗಿವೆ. ಇನ್ನೊಮ್ಮೆ ಉತ್ತರ, ಇಂಗುಗುಂಡಿಗಳ ಮೂಲಕ ಮಳೆಯ ನೀರನ್ನು ಇಂಗಿಸಿದರೆ ಭೂಮಿಯಲ್ಲಿ ಅಂತರ್ಜಲ ಹೆಚ್ಚುತ್ತದೆ. ಇಂಗುಗುಂಡಿಯ ಮೂಲಕ ನೀರನ್ನು ಇಂಗಿಸಿದರೆ ಬಾವಿಯಲ್ಲಿ ನೀರು ಎಂದಿಗೂ ಕಡಿಮೆ ಆಗುವುದಿಲ್ಲ. ಇವು ಇಂಗುಗುಂಡಿಗಳ ಪ್ರಯೋಜನಗಳಾಗಿವೆ. ಮುಂದಿನ ಭಾಗ, ವಾಕ್ಯದಲ್ಲಿ ಬಿಟ್ಟಿರುವ ಸ್ಥಳಕ್ಕೆ ಸರಿಯಾದ ಪದ ತುಂಬಿ. ವಾಕ್ಯದಲ್ಲಿ ಬಿಟ್ಟಿರುವ ಸ್ಥಳಕ್ಕೆ ಸರಿಯಾದ ಪದ ತುಂಬಿರಿ. ಮೊದಲನೆಯದು, ಕಿಶೋರನ ಅಜ್ಜಿಯ ಮನೆ ಡ್ಯಾಶ್ ತಪ್ಪಲಿನಲ್ಲಿದೆ. ಅದರ ಉತ್ತರ ಬೆಟ್ಟದ. ಕಿಶೋರನ ಅಜ್ಜಿಯ ಮನೆ ಬೆಟ್ಟದ ತಪ್ಪಲಿನಲ್ಲಿದೆ. ಕಿಶೋರನ ಅಜ್ಜಿಯ ಮನೆ ಬೆಟ್ಟದ ತಪ್ಪಲಿನಲ್ಲಿದೆ. ಎರಡನೆಯದು, ಮನೆಯ ಹಿಂದಿನ ಗುಡ್ಡದಲ್ಲಿ ಡ್ಯಾಶ್ ತೋಟಗಳಿವೆ. ಅದಕ್ಕೆ ಉತ್ತರ ಅಡಿಕೆ. ಮನೆಯ ಹಿಂದಿನ ಗುಡ್ಡದಲ್ಲಿ ಅಡಿಕೆ ತೋಟಗಳಿವೆ. ಮನೆಯ ಹಿಂದಿನ ಗುಡ್ಡದಲ್ಲಿ ಅಡಿಕೆ ತೋಟಗಳಿವೆ. ಮೂರನೆಯದು, ಮಳೆಯ ನೀರನ್ನು ಡ್ಯಾಶ್ ಮೂಲಕ ಇಂಗಿಸುತ್ತೇವೆ. ಮಳೆಯ ನೀರನ್ನು ಡ್ಯಾಶ್ ಮೂಲಕ ಅಂದರೆ ಗುಂಡಿಗಳ ಮೂಲಕ ಇಂಗಿಸುತ್ತೇವೆ.
ಮಳೆಯ ನೀರನ್ನು ಗುಂಡಿಗಳ ಮೂಲಕ ಇಂಗಿಸುತ್ತೇವೆ. ಅಜ್ಜಿ ಎಲ್ಲರಿಗೂ ಡ್ಯಾಶ್ ಹಂಚಿದರು. ಅಜ್ಜಿ ಎಲ್ಲರಿಗೂ ಗೋಡಂಬಿ ಹಂಚಿದರು. ಅಜ್ಜಿ ಎಲ್ಲರಿಗೂ ಗೋಡಂಬಿ ಹಂಚಿದರು. ಮುಂದಿನ ಭಾಗ ಹೊಂದಿಸಿ ಬರೆಯಿರಿ. ಅದರಲ್ಲಿ ಅ ಭಾಗ ಎರೆಹುಳು, ಕೋಕೋ, ತೆನೆ, ಮಳೆ ಕೊಯ್ಲು, ಹಟ್ಟಿಗೊಬ್ಬರ. ಈಗ ಆ ಭಾಗ ಹೀರೆಕಾಯಿ, ಭತ್ತ, ಚಾಕ್ಲೇಟು, ರೈತನ ಮಿತ್ರ, ಅಂತರ್ಜಲ, ಸಾವಯವ ಗೊಬ್ಬರ. ಈಗ ಇವುಗಳನ್ನು ಹೊಂದಿಸಿ ಓದೋಣ. ಎರೆಹುಳ, ಮೊದಲನೆಯದು ಎರೆಹುಳ. ಎರೆಹುಳಕ್ಕೆ ರೈತನ ಮಿತ್ರ. ಎರೆಹುಳು ರೈತನ ಮಿತ್ರ. ಎರಡನೆಯದು ಕೋಕೋ, ಚಾಕಲೇಟು. ಕೋಕೋಗೆ ಚಾಕಲೇಟು. ಮೂರನೆಯದು ತೆನೆ. ತೆನೆಗೆ ಭತ್ತ. ತೆನೆ ಭತ್ತ. ನಾಲ್ಕನೆಯದು ಮಳೆ ಕೊಯ್ಲು. ಮಳೆ ಕೊಯ್ಲುಗೆ ಅಂತರ್ಜಲ. ಮಳೆ ಕೊಯ್ಲು ಅಂತರ್ಜಲ. ಐದನೆಯದು ಹಟ್ಟಿಗೊಬ್ಬರ. ಐದನೆಯದು ಹಟ್ಟಿಗೊಬ್ಬರಕ್ಕೆ ಸಾವಯವ ಗೊಬ್ಬರ. ಹಟ್ಟಿಗೊಬ್ಬರ ಸಾವಯವ ಗೊಬ್ಬರ. ಮುಂದಿನ ಪಾಠದ ಪ್ರಶ್ನೋತ್ತರಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.